ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ರೈಟ್ ಆ್ಯಂಡ್ ಗೋ ಬೈ ಸುಪ್ರಿಯಂಗನ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಗೋಬಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಅಥವಾ ಸಬ್ಜಿ ಅಥವಾ ಗ್ರೇವಿ ಹೇಗಾದರೂ ನೀವು ಕರಿಬೋದು. ಇದನ್ನು ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು. ಸೊ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಕ್ಯಾಪ್ಸಿಕಮ್, ಟೊಮ್ಯಾಟೊ ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ತೊಗೊಂಡಿದ್ದೀನಿ ಆಲ್ರೆಡಿ. ಸೊ ಶೇಂಗಾ ಮತ್ತು ಎಳ್ಳು ಬೇಕಾಗುತ್ತೆ ಇದಕ್ಕೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕಿ ಆಯಿಲ್ ಹೀಟ್ ಆಗಿಬಿಟ್ಟಿದ್ದೀನಿ. ಸೊ ಆಯಿಲ್ ಹೀಟ್ ಆದಮೇಲೆ ಜೀರಾ ಹಾಕ್ಬಿಟ್ಟು ಜೀರಾ ಚೆನ್ನಾಗಿ ಅದು ಚಿಟಪಟ ಅಂತ ಸಿಡಿದಾದ್ಮೇಲೆ ಆನಿಯನ್ ಹಾಕಬೇಕಾಗುತ್ತೆ. ಸೊ ಆನಿಯನ್ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡ್ತಾ ಇರಬೇಕು. ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು, ಆನಿಯನ್ನು ಸ್ವಲ್ಪ ಸಾಫ್ಟ್ ಆಗಬೇಕು. ಸೊ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಗೋಬಿನ ಆಲ್ರೆಡಿ ನಾನು ಆಯಿಲಲ್ಲಿ ಫಸ್ಟೇ ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಇದು ಏನು ಆಯಿಲ್ ಹಾಕ್ಬಿಟ್ಟು ನೀವು ಅದನ್ನು ಚೆನ್ನಾಗಿ ಕೈ ಆಡ್ಬಿಟ್ಟು ಫ್ರೈ ಮಾಡ್ಕೋಬೇಕು. 90% ಅದರಲ್ಲೇ ಬೇಯಬೇಕು ಅದು ಗೋಬಿ. ಸೊ ಹಾಗಿದ್ರೆ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಸಿದು ಹಾಕಿದ್ರೆ ಚೆನ್ನಾಗಿರಲ್ಲ, ಪಲ್ಯ ಒಂಥರ ಹಸಿ ಹಸಿ ಇದಾಗುತ್ತೆ. ಸೊ ಚೆನ್ನಾಗಿ ಅನಿಸಲ್ಲ. ನಾನು ಅದನ್ನು ಫಸ್ಟ್ ಒಂದ್ಸಲಿ ಮಾಡಿದ್ದೀನಿ, ಅದು ಫ್ಲಾಪ್ ಆಯಿತು. ಸೊ ಎರಡನೇ ಸಲ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬಂತು. ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಆನಿಯನ್ ಚೆನ್ನಾಗಿ ಸಾಫ್ಟ್ ಆದಮೇಲೆ ನಾನು ಅದಕ್ಕೆ ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಮತ್ತೆ ಬೇಯಕ್ಬಿಡ್ತೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಇದೆಲ್ಲ ಸಾಫ್ಟ್ ಆಗಬೇಕು. ಸೊ ಇದಾದಮೇಲೆ ನಾನು ಹೇಳಿದ್ನಲ್ಲ, ಗೋಬಿನ ಫಸ್ಟು ತೊಗೊಂಡು ಕ್ಲೀನಾಗೆಲ್ಲ ವಾಶ್ ಮಾಡಿ ಬಿಸಿನೀರು ಇಟ್ಬಿಟ್ಟು ಬಿಸಿನೀರಿಗೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಒಂದು ಬಾಯ್ಲ್ ಮಾಡ್ಕೋಬೇಕು. ನೀವು ಬಾಯ್ಲ್ ಮಾಡಿಕೊಂಡು ತುಂಬ ಬೇಯಿಸ್ಬೇಡಿ, ಅದರಲ್ಲಿ ಜಸ್ಟ್ ಒಂದು ಬಾಯ್ಲ್ ಅಷ್ಟೇ. ಅದಾದಮೇಲೆ ಅದನ್ನು ಸೋಸ್ಬಿಟ್ಟು ಚೆನ್ನಾಗಿ ನೀರೆಲ್ಲ ಅದರಿಂದ ಇಳಿಸ್ಬಿಟ್ಟು ಅದಾದಮೇಲೆ ನೀವು 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಒಂದು ಕಡಾಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಆ ಫ್ರೈ ಮಾಡಿರೋವಂಥದ್ದನ್ನ ನಾವು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀವಿ ಇವತ್ತು. ಸೊ ಇದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಪಲ್ಯಕ್ಕೆ ಸಾಲ್ಟ್ ಹಾಕ್ಬಿಟ್ಟು ಕೈ ಆಡ್ಬಿಟ್ಟು ಲಿಡ್ ಮುಚ್ಚಿಡ್ತಾ ಇದ್ದೀನಿ. ಸೊ ಇದಾದಮೇಲೆ ಇದಕ್ಕೆ ಸ್ವಲ್ಪ ಪಲ್ಯದ ಪೌಡ್ರು, ಸಾಂಬಾರು ಪೌಡ್ರು ನೀವೇನಾದರೂ ಕರಿಬೋದು. ಇದನ್ನು ನಾವು ಮನೆಯಲ್ಲೇ ಮಾಡ್ಕೊಳೋದು. ಸೊ ಇದನ್ನು 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಾನು. ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಕೈ ಆಡಿ ನೀರು ಅವಶ್ಯಕತೆ ಆಗುತ್ತೆ ಇದಕ್ಕೆ, ಯಾಕಂದರೆ ಇದು ಡ್ರೈಯಾಗಿ ಕಾಣಿಸ್ತಾ ಇದ್ದೀವಲ್ಲ ನಿಮಗೆ. ಸೊ ಇಲ್ಲಿ ಒಂದು 1/2 ಲೀಟರ್ ವಾಟ್ರ್ ಯೂಸ್ ಮಾಡ್ತೀನಿ ನಾನು ಸದ್ಯಕ್ಕೆ, ಯಾಕಂದರೆ ಮತ್ತೆ ನಾವು ಅದು ಪಲ್ಯ ಮತ್ತೆಲ್ಲ ಮಿಕ್ಸಿಂಗ್ ಮಾಡ್ತೀವಲ್ವ, ಸ್ವಲ್ಪ ಮತ್ತೆ ಬೇಕಾಗುತ್ತೆ. ನೋಡ್ಬಿಟ್ಟು ಹಾಕಬೇಕು. ತುಂಬ ತೆಳುವಾಗಿದ್ದರೆ ಚೆನ್ನಾಗಿರಲ್ಲ ಚಪಾತಿಗೆಲ್ಲ. ಸ್ವಲ್ಪ ಸೆಮಿ ಗ್ರೇವಿ ಥರ ಇರಬೇಕು. ಈ ಕಡೆ ಜಾಸ್ತಿ ತಿಕ್ಕಾಗೂ ಇರಬಾರ್ದು, ಜಾಸ್ತಿ ತೆಳುವಾಗೂ ಇರಬಾರ್ದು, ಮಿಡಲಲ್ಲಿ ಇರಬೇಕು. ಸೊ ಇಲ್ಲಿ ನಾನು ನೀರು ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಏನೇನು ಆ್ಯಡ್ ಮಾಡ್ತೀನಿ ಅಂತಂದರೆ, ನೀವು ಅವಾಗಲೇ ಫಸ್ಟೇ ಸ್ಟಾರ್ಟಿಂಗಲ್ಲಿ ನೋಡಿದ್ರಿ, ಶೇಂಗಾ ಬೀಜ ಇಟ್ಕೊಂಡಿದ್ದೆ. ಶೇಂಗಾ ಮತ್ತು ಎಳ್ಳು, ನಾವು ಅದನ್ನು ಹುಚ್ಚೆಳ್ಳು ಅಂತ ಕರಿತೀವಿ. ಅಂದರೆ ಒಬ್ಬೊಬ್ಬರು ಒಂದೊಂಥರ ಕರೀತಾರೆ. ಆ್ಯಕ್ಚುಲಿ ನಾವು ಅದನ್ನು ಹುಚ್ಚೆಳ್ಳು ಅಂತ ಕರಿತೀವಿ. ಶೇಂಗಾ ಮತ್ತು ಹುಚ್ಚೆಳ್ಳನ್ನ ನಾನು ಡ್ರೈ ರೋಸ್ಟ್ ಮಾಡಿ ಅದನ್ನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಅದೇ ಆ್ಯಕ್ಚುಲಿ ಎಕ್ಸ್ಟ್ರಾ ಫ್ಲೇವರ್ ಕೊಡೋದು ಅಂತಂದರೆ ಸಕ್ಕತ್ತಾಗಿರುತ್ತೆ ಆ್ಯಕ್ಚುಲಿ. ಸೊ ಇವಾಗ ಚೆನ್ನಾಗಿ ಬಾಯ್ಲ್ ಆಗಿದೆ ಇದು. ಇದಾದಮೇಲೆ ನಾನು ಹೇಳಿದ್ನಲ್ಲ ಪೌಡ್ರ್ನಲ್ಲಿ 1-2 ಟೇಬಲ್ ಸ್ಪೂನಷ್ಟು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಹಾಕಿ ಚೆನ್ನಾಗಿ ಕೈ ಆಡಬೇಕು. ಇದು ಹಾಕಾದ್ಮೇಲೆ ನಿಮಗೆ ಗ್ರೇವಿ ಸಖತ್ ತಿಕ್ಕಾಗುತ್ತೆ ಆ್ಯಕ್ಚುಲಿ. ಸೊ ಇದಾದಮೇಲೆ ಗ್ರೇವಿ ತಿಕ್ಕಾಗುತ್ತಲ್ವ, ನೀವು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ಒಂದೇ ಸರಿ ಜಾಸ್ತಿ ನೀರು ಹಾಕೊಂಡ್ಬಿಡ್ಬೇಡಿ, ಮತ್ತು ತೆಳುವಾಗ್ಬಿಡುತ್ತೆ. ಸೊ ನೋಡಿಕೊಂಡು ಎಷ್ಟು ಬೇಕು ಅಂತ ಸ್ವಲ್ಪನೇ ಆ್ಯಡ್ ಮಾಡ್ಕೋಬೇಕು. ಮತ್ತು ಇದನ್ನು ಗ್ರೇವಿನ 1-2 ಸೆಕೆಂಡ್ ಚೆನ್ನಾಗಿ ಅದು ಬಾಯ್ಲ್ ಆಗಕ್ಕೆ ಬಿಡಬೇಕು. ನಿಮ್ಗೆ ಗೊತ್ತಾಗುತ್ತೆ, ಆಯಿಲ್ ಬಿಟ್ಕೊಳುತ್ತೆ ಎಲ್ಲ, ಆವಾಗ ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ಇದಾದಮೇಲೆ ಸಾಲ್ಟ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಮಿಡಲಲ್ಲಿ ಕರೆಕ್ಟಾಗಿದೆಯಾ ಮತ್ತು ಹಾಕಬೇಕಾಗುತ್ತಾ ಅಂತ. ಒಂದು ಸ್ವಲ್ಪ ಬೆಲ್ಲ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ. ಇದಾದಮೇಲೆ ನಾನು ಹೇಳಿದ್ನಲ್ಲ, ಗೋಬಿನ ಆಲ್ರೆಡಿ ಫ್ರೈ ಮಾಡಿಟ್ಕೊಂಡಿರೋದು, ಈಗ ಲಾಸ್ಟ್ ಮೂಮೆಂಟಲ್ಲಿ ಫ್ರೈ ಮಾಡಿದ್ದನ್ನ ಹಾಕಬೇಕು. ಇದು ಜಾಸ್ತಿ ಕೆಲಸ ಇಲ್ಲ, ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಬೆಂದುಬಿಟ್ಟಿದೆ ಇದು. ಸೊ ಇದು ಏನಂದರೆ ಗ್ರೇವಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಬಿಟ್ಟು ಆಫ್ ಮಾಡಿದ್ರೆ ನಿಮ್ಗೆ ಗ್ರೇವಿ ರೆಡಿ ಆಗುತ್ತೆ. ಸೊ ಇದನ್ನು ಚಪಾತಿ ಜೊತೆಗೆ ಟೇಸ್ಟ್ ಮಾಡಿ, ಸಕ್ಕತ್ತಾಗಿರುತ್ತೆ. ನಮ್ಮನೇಲಂತೂ ಯಾವಾಗಲೂ ಮಾಡ್ತಾ ಇರ್ತೀನಿ. ನೀವು ಮಾಡಿ ನೋಡಿಬಿಟ್ಟು ಚೆನ್ನಾಗಿ ಬಂದರೆ ನನಗೆ ಮೆಸೇಜ್ ಮಾಡಿ, ನನ್ನ ಕಮೆಂಟಲ್ಲಿ ತಿಳಿಸಿ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫಸ್ಟ್ ಒಂದ್ಸಲಿ ಮಾಡಿ ನೋಡಿ. ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಬಂದ್ರೇ ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.